ಈ ವರ್ಷ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 60% ಮಳೆ ಕಡಿಮೆ ಆಗಿರುವಂತದ್ದು. ಹಾಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆ ಕೊರತೆ ಹಿನ್ನೆಲೆ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನೆ ಮೇಲೆಯೂ ಕೂಡ ಮಳೆ ಎಫೆಕ್ಟ್ ಆಗ್ತಾ ಇದೆ. ಈಗ ಕೃಷಿಗೆ ಮಾತ್ರವಲ್ಲ, ಜಲವಿದ್ಯುತ್ ಉತ್ಪಾದನೆ ಮೇಲೆಯೂ ಕೂಡ ಪರಿಣಾಮ ಬೀರ್ತಾ ಇದೆ. ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ವಿದ್ಯುತ್ ಉತ್ಪಾದನೆ ಈಗ ಸ್ಥಗಿತ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ನೀರಿಲ್ಲದೆ ಮಳೆಗಾಲದಲ್ಲೂ ಕೂಡ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಆದರೆ ಇಲ್ಲೂ ಕೂಡ ಈಗ ಎಫೆಕ್ಟ್ ಆಗ್ತಾ ಇದೆ. 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಬಂದ್ ಮಾಡಲಾಗಿದೆ. ಕೆಆರ್ಎಸ್ ಅಥವಾ ಕಬಿನಿಯಿಂದ ನೀರು ಬಿಟ್ಟರೆ ಮಾತ್ರ ಇಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ನಿತ್ಯ 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಆದರೆ ಅದಕ್ಕಾಗಿ ನಿತ್ಯ 1450 ಕ್ಯೂಸೆಕ್ ನೀರು ಕೂಡ ಅಗತ್ಯ ಇತ್ತು. ಈಗ ಈ ಬಾರಿ ಮಳೆ ಇಲ್ಲ, ಹಾಗಾಗಿ ಕಾವೇರಿ ಬರಿದಾಗಿರೋದ್ರಿಂದ ಜಲವಿದ್ಯುತ್ ಉತ್ಪಾದನೆ ಬಂದ್ ಮಾಡಲಾಗಿದೆ. ಹೀಗೆ ಈ ವರ್ಷ ಎಲ್ಲವೂ ಕೂಡ ಖಾಲಿ ಆಗೋಗಿದೆ. ಅಂತಂದ್ರೆ ಈ ವರ್ಷ 60% ಮಳೆ ಕಡಿಮೆ ಆಗಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ. ಈಗ ಎಷ್ಟೆಲ್ಲ ಎಫೆಕ್ಟ್ಗಳಾಗ್ತಾ ಇದೆ ನೋಡಿ. ಒಂದು ಕಡೆ ರೈತರಿಗೇನೋ ಸಂಕಷ್ಟ ಆಗ್ತಾ ಇದೆ, ಅವ್ರಿಗೆ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ಜಲವಿದ್ಯುತ್ ಉತ್ಪಾದನೆ ಮೇಲೆಯೂ ಕೂಡ ಇದೆಲ್ಲವೂ ಕೂಡ ಆಗ್ತಾ ಇರುವಂಥ ಒಂದು ಎಫೆಕ್ಟ್. ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನೆ ಮೇಲೆಯೂ ಕೂಡ ಭಾರಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೃಷಿಗೆ ಮಾತ್ರವಲ್ಲ, ಜಲವಿದ್ಯುತ್ ಉತ್ಪಾದನೆ ಮೇಲೆಯೂ ಕೂಡ ಪರಿಣಾಮ ಬೀರಿದೆ. ನಮ್ಮ ಪ್ರತಿನಿಧಿ ಇದೇ ಒಂದು ಸಂದರ್ಭದಲ್ಲಿ ಪ್ರವೀಣ್ ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಉಂಟಾಗಿರೋ ಕಾರಣ ಏನೋ ನದಿಯಲ್ಲಿ ನೀರು ಬರಿದಾಗಿರುವಂಥದ್ದು. ಈಗ ರೈತರು ಒಂದು ಕಡೆ ಸಂಕಷ್ಟವನ್ನು ಎದುರಿಸಿದ್ರೆ, ಈಗ ಜಲ ವಿದ್ಯುತ್ಗೂ ಕೂಡ ಉತ್ಪಾದನೆಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಪ್ರಸ್ತುತವಾಗಿ ನಾನು ಈಗ ಏನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂಥ ಏನು ಸಿಂಶ ಅಂದರೆ ಏನು ಶಿವನ ಸಮುದ್ರ ಏನಿದೆ ಆ ಒಂದು ಸ್ಥಳದಲ್ಲಿರುವಂಥದ್ದು. ಈ ಒಂದು ಸ್ಥಳವನ್ನು ನೋಡ್ಬೋದು. ಯಾಕೆಂತಂದರೆ ಇಲ್ಲಿ ಏನು ಕಾವೇರಿ ನದಿಯಲ್ಲಿ ಅತಿ ಹೆಚ್ಚು ನದಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ಈ ಒಂದು ಜಲಪಾತ ದುಮ್ಮಿಕ್ಕಿ ಹರಿತಿತ್ತು. ಇದೀಗ ಮಳೆ ಇಲ್ಲದ ಕಾರಣ ಬರಿದಾಗಿ ಕಾಣ್ತಾ ಇರುವಂತದ್ದು. ಏನು ಇದೇ ಒಂದು ಸ್ಥಳದಲ್ಲಿ ಕೂಡ ಏನು ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಆ ಒಂದು ಘಟಕ ಕೂಡ ಈ ಒಂದು ಸ್ಥಳದಲ್ಲೇ ಇರುವಂತದ್ದು. ಈಗ ಏನು ನೀರಿರದ ಕಾರಣ ಇದೀಗ ಆ ಒಂದು ಸ್ಥಾವರ ಕೂಡ ಸ್ಥಗಿತವಾಗಿದೆ. ಪ್ರತಿನಿತ್ಯ ಏನು 1450 ಕ್ಯೂಸಸ್ ನೀರು ಏನು ವಿದ್ಯುತ್ ಉತ್ಪಾದನೆಗೆ ಬೇಕಾಗಿತ್ತು. ಇದೀಗ ಆ ಒಂದು ನೀರಿನ ಕೊರತೆಯಿಂದಾಗಿ ಈಗ ವಿದ್ಯುತ್ ಉತ್ಪಾದನೆ ಕೂಡ ನಿಂತಿರುವಂಥದ್ದು. ಒಂದು ರೀತಿ ಏನು ರೈತರು ಒಂದು ರೀತಿ ಸಂಕಷ್ಟವನ್ನು ಎದುರಿಸಿದ್ರೆ, ಈಗ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಕೂಡ ಈಗ ಸಂಕಷ್ಟ ಎದುರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಪ್ರತಿನಿತ್ಯ ಕೂಡ ಈ ಒಂದು ಸ್ಥಳದಲ್ಲಿ 10 ಲಕ್ಷ ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗಿತ್ತು. ಇದೀಗ ನೀರಿಲ್ಲದ ಕಾರಣ, ಒಂದು ಬರದ ಛಾಯೆ ಇರುವ ಕಾರಣ ವಿದ್ಯುತ್ ಉತ್ಪಾದನೆ ಕೂಡ ಇಲ್ಲ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅಂದ್ರೆ ಈಗ ಏನು ರೈತರು ಒಂದು ಕಡೆ ಸಂಕಷ್ಟ ಎದುರಿಸಿದ್ರೆ, ಏನು ಜಲ ವಿದ್ಯುತ್ ಸ್ಥಾವರ ಏನಿದೆ ಶಿವನ ಸಮುದ್ರ ಆ ಒಂದು ಸ್ಥಾವರ ಕೂಡ ಸಂಪೂರ್ಣವಾಗಿ ಈಗ ನೀರಿಲ್ಲದಿರೋ ಕಾರಣ ವಿದ್ಯುತ್ ಉತ್ಪಾದನೆಯನ್ನ ಸ್ಥಗಿತವಾಗಿರುವಂತದ್ದು. ಈ ಒಂದು ಸ್ಥಳ ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಇದು ಏನು ಪ್ರೇಕ್ಷಕರಿಗೆ ಅಂದ್ರೆ ಪ್ರವಾಸಿಗರ ಒಂದು ರಮಣೀಯ ಸ್ಥಳವಾಗಿತ್ತು. ಈ ಒಂದು ಸ್ಥಳವು ಕೂಡ ಈಗ ಸಂಪೂರ್ಣವಾಗಿ ಏನು ಬರಿದಾಗಿರುವಂಥದ್ದು ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಂದ್ರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಕೊಳದಲ್ಲಿ ನೀರಿಲ್ಲದ ಕಾರಣ ಬರದ ಛಾಯೆ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಮಳವಳ್ಳಿ. ಹೀಗೆ ಅತಿ ಹೆಚ್ಚಾಗಿ ಈ ಬಾರಿ ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಮಳೆ ತೀರಾ ಕಡಿಮೆ ಆಗಿದೆ. ಹಾಗಾಗಿ ಇದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಏನು ಕ್ರಮ ತಗೊಳ್ಳುತ್ತೋ ಏನೋ ಗೊತ್ತಿಲ್ಲ. ಆದರೆ ಬಹಳಷ್ಟು ವಿಚಾರದಲ್ಲೂ ಕೂಡ ಈಗ ವಿದ್ಯುತ್ ಉತ್ಪಾದನದಲ್ಲೂ ಕೂಡ ಈಗ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಬೆಳೆ ಬೆಳೆಯಲಿಕ್ಕೆ ಆಗ್ತಿಲ್ಲ, ಈ ಬಾರಿ ಮಳೆ ಕಡಿಮೆ ಆಗಿದೆ. ಅದಾದ ನಂತರ ಈಗ ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ಕೊರತೆ ಉಂಟಾಗಿದೆ.